look at you and it's easy to see. ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಪ್ರಾನ್ಸ್ ಇಷ್ಟನಾ? ಸೊ ನಾನಿವತ್ತು ಅದರದ್ದೊಂದು ಮಸಾಲಾನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಅದಕ್ಕಾಗಿ ನಾನಿಲ್ಲಿ ಫಸ್ಟ್ ನಮ್ಮ ಪ್ರಾನ್ಸ್ನ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಅರಿಶಿನ ಹುಡಿ, ತೆಂಗಿನೆಣ್ಣೆನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆನಾದರೂ ಇಟ್ಟರೆ ಅದಕ್ಕೆ ಮಸಾಲೆ ಎಲ್ಲ ಹಿಡಿದು ತುಂಬ ಟೇಸ್ಟ್ ಆಗಿರುತ್ತೆ. ಆಮೇಲೆ ಒಂದು ಬೌಲಲ್ಲಿ ನನಗೆ ಬೇಕಾಗಿರುವಂಥ ಹುಡಿಗಳನ್ನ ತೊಗೊಂಡಿದ್ದೀನಿ. ಮೆಣಸಿನ ಹುಡಿ, ಧನಿಯಾ ಹುಡಿ, ಅರಿಶಿನ ಹುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲೆ ನಿಮ್ಗೆ ಎಷ್ಟಿದ್ರೆ ಹಾಕ್ಕೊಳ್ಬೋದು. ಆಮೇಲೆ ಗರಂ ಮಸಾಲನೂ ಕೂಡ ಹಾಕ್ಕೊಳ್ಬೋದು. ಇದನ್ನ ಇಷ್ಟನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಒಂದು 2-3 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಚಿಕನ್ ನಮ್ಮ ಶ್ಯಾಲೋಟ್ಸ್ ಅಂತ ಹೇಳ್ತೀವಲ್ಲ ಅದು, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ನಮ್ಮ ಹಸಿಮೆಣಸಿನ್ಕಾಯಿ ಮತ್ತು ಅಗತ್ಯಕ್ಕೆ ತಕ್ಕಷ್ಟು ನಮ್ಮ ಟೊಮೆಟೊನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಮಣ್ಣಿನ ಪಾತ್ರೆನ ಇಟ್ಬಿಟ್ಟು ತೆಂಗಿನೆಣ್ಣೆನ ಹಾಕಿ ಅದಕ್ಕೆ ನಾವು ಜಜ್ಜಿ ಇಟ್ಕೊಂಡಿರುವಂತಹ ಈ 3 ವಸ್ತುಗಳನ್ನ ಹಾಕ್ತಿದ್ದೀನಿ. ಆಮೇಲೆ ನಾವು ಏನಾದರೂ ಅಡುಗೆ ಮಾಡುವಾಗಲೇ ಎಕ್ಸ್ಪೆಷಲಿ ಈ ಥರದ್ದು ಮಸಾಲೆ ಫ್ರೈ ಎಲ್ಲ ಮಾಡುವಾಗ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಅಂತ ನಮ್ಗೆ ಅನಿಸುತ್ತೆ. ಅದರದ್ದು ಫ್ಲೇವರ್ ನಮಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಇದನ್ನ ನಾನು ಇಷ್ಟನ್ನು ಒಂದು ಲೈಟ್ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ತಾ ಇರ್ತೀನಿ. ನಿಮಗೆ ಬೇಕಿದ್ರೆ ಈ ಟೈಮಲ್ಲಿ ಉಪ್ಪು ಹಾಕ್ಬೋದು, ಇಲ್ಲದಿದ್ದರೆ ನೀವು ಈರುಳ್ಳಿ ಟೊಮೆಟೊ ಹಾಕಿದ ಮೇಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೋದು. ನಾನಿಲ್ಲಿ ದೊಡ್ಡ ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ. ಅದು ಕಲರ್ ಚೇಂಜ್ ಆದಮೇಲೆ ಆಮೇಲೆ ಇದು ಕೂಡ ಲೈಟಾಗಿ ಕಲರ್ ಚೇಂಜ್ ಆಗಿ ಬರುವಾಗ ನಾವು ಸ್ವಲ್ಪ ನಮ್ಮ ಟೊಮೆಟೊನ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪನ್ನ ಹಾಕಿ ಬಾಡಿಸ್ಕೊಡ್ತಾ ಹೋಗಬೇಕು. ಸೊ ನಾವು ಇದನ್ನ ಬರೀ ಇದು ಮಾತ್ರ ಅಲ್ಲ, ನಮ್ಮ ಚಿಕ್ಕ ಬೇರೆ ಫಿಶಲ್ಲಿದ್ದರೆ ಅದರಲ್ಲಿ ಕೂಡ ನಾವು ಇದೇ ರೀತಿಯಲ್ಲಿ ಅದನ್ನ ಫ್ರೈ ಮಾಡಿಬಿಟ್ಟು ಹೀಗೆ ಮಸಾಲೆ ಮಾಡಿದರೆ ತುಂಬ ಟೇಸ್ಟ್ ಅಂತ ಅನಿಸುತ್ತೆ ನಮಗೆ. ಆಮೇಲೆ ಟೊಮೆಟೊ ಚೆನ್ನಾಗಿ ಬಾಡೋ ತನಕ ನಾವು ಇದೇ ರೀತಿಯಲ್ಲೇ ಪೂರ್ತಿಯಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಕೊಡಬೇಕು. ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ಅದು ತುಂಬ ಮೆದು ಹಾಕಲಿಕ್ಕೆ ಸ್ವಲ್ಪ ಹೊತ್ತು ಅದನ್ನ ನಾವು ಕ್ಲೋಸ್ ಮಾಡಿ ಇಟ್ಕೊಂಡಿರ್ಬೇಕು, ಒಂದು 5 ನಿಮಿಷ. ಆಮೇಲೆ ಅದನ್ನ ಓಪನ್ ಮಾಡಿ ನೋಡುವಾಗ ನಮ್ಮ ಟೊಮೆಟೊ ಎಲ್ಲ ಚೆನ್ನಾಗಿ ಮೆದುವಾಗಿ ಪೂರ್ತಿ ಅದ್ರ ಜೊತೆ ಮಿಕ್ಸ್ ಆಗಿರುತ್ತೆ. ಸೊ ಈ ಒಂದು ಟೈಮಲ್ಲಿ ನಾವು ಅದನ್ನ ಸ್ವಲ್ಪ ಸೈಡಿಗೆ ಮಾಡಿಬಿಟ್ಟು ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ಕೊಡ್ಬೇಕು. ಅದಾದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹುಡಿಗಳೆಲ್ಲ ಇದೆ ಅಲ್ವಾ, ಸೊ ಅದನ್ನ ಹಾಕಿ ಕೊಡಬೇಕು. ಧನಿಯಾ ಪುಡಿ, ಮೆಣಸಿನ ಹುಡಿ, ಅರಿಶಿನ ಹುಡಿ, ಗರಂ ಮಸಾಲ, ಇಷ್ಟಿದ್ರೆ ಚಿಕನ್ ಮಸಾಲ ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿಟ್ಟು ಅದನ್ನ ಈ ರೀತಿಯಲ್ಲಿ ನಾವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಆಗುವ ರೀತಿಯಲ್ಲಿ ನಾವು ಪೂರ್ತಿಯಾಗಿ ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಕೊಡ್ತಾ ಹೋಗಬೇಕು. ಅದರದ್ದು ಹಸಿ ವಾಸನೆ ಇರುತ್ತಲ್ವ, ಸೊ ಅದು ಪೂರ್ತಿಯಾಗಿ ಹೋಗಬೇಕು. ಸೊ ಹೀಗೆ ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡಿಕೊಟ್ಟು ಅದನ್ನ ಕೂಡ ಒಂದು 2-3 ನಿಮಿಷ ಇಷ್ಟೊತ್ತು ಸ್ವಲ್ಪ ಹೊತ್ತು ಅದನ್ನ ಮುಚ್ಚಿಟ್ರೆ ಅದರಿಂದ ಸ್ವಲ್ಪ ಪೂರ್ತಿಯಾಗಿ ಎಲ್ಲ ಕಡೆ ಆ ಮಸಾಲೆ ಹಿಡಿದು ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಪೂರ್ತಿ ಡ್ರೈ ಆದಮೇಲೆ ಸ್ವಲ್ಪ ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ನಮ್ಮ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪ್ರಾನ್ಸ್ ಇದೆ ಅಲ್ವ, ಸೊ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಸ್ವಲ್ಪ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಕೂಡ ಯೂಸ್ ಮಾಡ್ತಿದ್ದೀನಿ. ನೀವು ಫಸ್ಟ್ ಟೈಮಲ್ಲಿ ನಾವು ಅದನ್ನೆಲ್ಲ ಬಾಡಿಸೋ ಟೈಮಲ್ಲಿ ಕೂಡ ಕರಿಬೇವಿನ ಸೊಪ್ಪು ಹಾಕ್ಬೋದು. ನನಗೆ ಈಗ ಹಾಕ್ಲಿಕ್ಕೆ ತುಂಬ ಇಷ್ಟ, ಸೊ ಅದಕ್ಕೆ ನಾನು ಈ ಒಂದು ಟೈಮಲ್ಲಿ ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಅದಕ್ಕೆ ಬೇಕಿದ್ದರೆ ನಮಗೆ ಆಮೇಲೆ ಸೇರಿಸ್ಕೊಳ್ಬೋದು. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪನ್ನ ಹಾಕಿ ಕೊಡಬೇಕು, ಅದು ಚೆನ್ನಾಗಿ ಬೇಯಲಿಕ್ಕೆ. ಆಮೇಲೆ ನಾವು ಪೂರ್ತಿಯಾಗಿ ಮಸಾಲೆನ ಎಲ್ಲ ಕಡೆ ಆಗೋ ರೀತಿಯಲ್ಲಿ ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಅದನ್ನ ನಾವು ಮುಚ್ಚಿಡುವಾಗ ಅದ್ರ ಚೆನ್ನಾಗಿ ಬೇಯಲಿಕ್ಕೆ ಅದು ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮುಚ್ಚಿಟ್ಟು ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿನ ಚೆನ್ನಾಗಿ ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಇದೇ ರೀತಿಯಲ್ಲಿ ಕೂಡ ತೆಂಗಿನಕಾಯಿನ ನಾವು ತುರಿದು ಅದನ್ನ ಮಿಕ್ಸ್ ಮಾಡಿ ಹಾಕೋದೆ ನಿಮಗೆ ಬರೀ ಆ ಮಸಾಲೆನ ಮಾತ್ರ ಡ್ರೈ ಮಾಡಿ ತಿನ್ಬೋದು. ಆದರೆ ಈ ಒಂದು ಬರೀ ತೆಂಗಿನಕಾಯಿ ಮತ್ತು ಒಂದು ಚೂರು ಜೀರಿಗೆ ಇರುತ್ತೆ, ನಮ್ಮ ಚಿಕ್ಕ ಜೀರಿಗೆ ಇದೆ ಅಲ್ವ, ಸೊ ಅದನ್ನ ಹಾಕಿ ತುಂಬ ನೈಸಾಗಿ ನಾವು ಅದನ್ನ ಅರೆದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಅದು ಡ್ರೈ ಆದಮೇಲೆ ನಾವು ತಿನ್ನೋದಾದರೆ ತುಂಬ ಟೇಸ್ಟ್ ಅಂತ ಅನಿಸುತ್ತೆ. ಸೊ ನನಗೆ ಈ ಥರ ತುಂಬ ಇಷ್ಟ. ಅಂದಮೇಲೆ ಪೂರ್ತಿಯಾಗಿ ಅದು ಎಲ್ಲ ಕಡೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಒಂದು 15 ನಿಮಿಷ ಆದರೂ ಅದನ್ನ ಮುಚ್ಚಿಡಬೇಕು ಅದು ಬೇಯಲಿಕ್ಕೆ. ಆಮೇಲೆ ಅದು ಪೂರ್ತಿಯಾಗಿ ನಮ್ಮ ತೆಂಗಿನಕಾಯಿ ಎಲ್ಲ ಪೂರ್ತಿಯಾಗಿ ಬೆಂದು ಅದ್ರ ಜೊತೆಗೆ ಮಿಕ್ಸ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟೇ. ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.